ಆಪ್ ಕಿ ಅದಾಲತ್ನಲ್ಲಿ ವಿರೋಧ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಅವರ ಮೇಲಿನ ಆರೋಪ ಏನೆಂದರೆ ಅವರು ಬೇಜವಾಬ್ದಾರರು ಅನ್ನೋದು. ಅಧೀರ್ ರಂಜನ್ ಅವರೇ, ನೀವು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದೀರಾ. ತುಂಬಾ ಜವಾಬ್ದಾರಿಯ ಸ್ಥಾನ ಅದು. ಆ ಸ್ಥಾನದಲ್ಲಿ ಹಿಂದೆ ಒಮ್ಮೆ ಪ್ರಣಬ್ ಮುಖರ್ಜಿ ಅವರು ಕೂರ್ತಾ ಇದ್ರು. ಜನ ಹೇಳ್ತಾರೆ ಎಷ್ಟು ಜವಾಬ್ದಾರಿಯಿಂದ ದಾದಾ ಹೇಳ್ತಿದ್ರೋ ಅಷ್ಟೇ ಬೇಜವಾಬ್ದಾರಿಯಿಂದ ಈ ದಾದಾ ಮಾತಾಡ್ತಾರೆ ಅಂತ. ನೀವ್ ಯಾರಿಗೇನ್ ಬೇಕಾದ್ರೂ ಹೇಳ್ತೀರಾ? ಅದೇನೋ ಸರಿ. ಅಂದ್ರೆ ಏನಾದ್ರೂ ಅಂದ್ರೆ ಅದರ ಅರ್ಥ ಏನು ಅಂತ ನಾನು ತಿಳ್ಕೋಬೇಕು. ಅಂದ್ರೆ ಸ್ವಲ್ಪ ಹೇಳಿ. ಹೊತ್ತಿಗೆ ಅಂದ್ರೆ ಮುಂಚೆ ಒಂದೊಂದೇ ಹೇಳಿ ನನಗೆ. ಖಂಡಿತವಾಗಿಯೂ ನೀವು ಇಷ್ಟು ಹೇಳಿದ್ಮೇಲೆ ನಾನು ಹೇಳ್ಕೊಂಡು ಹೋಗ್ತೀನಿ. ಖಂಡಿತವಾಗಿಯೂ ಆರಾಮ ಕೇಳಿ. ನೀವು ಆರಾಮ ಕೇಳಿ. ನೀವು ನೋ ಕಾನ್ಫಿಡೆನ್ಸ್ ಮೋಷನ್ ಸಮಯದಲ್ಲಿ ನಿಮ್ಗೆ ಮಾತಾಡೋದಕ್ಕೆ ಹೇಳಿದಾಗ ನೀವು ಪ್ರಧಾನಮಂತ್ರಿಗಳನ್ನ ನೀರವ್ ಮೋದಿಗೆ ಕಂಪೇರ್ ಮಾಡಿದ್ರಿ. ನೀರವ್ ಅಂದ್ರೆ ಅರ್ಥ ಸೈಲೆನ್ಸ್, ಶಾಂತ, ಶಾಂತಿ, ಸೈಲೆನ್ಸ್. ನಾನು ನಮ್ಮ ದೇಶದ ಪ್ರಧಾನಮಂತ್ರಿ ವಿರುದ್ಧ ಅವ್ರಿಗೆ ನೋವು ಮಾಡೋದಕ್ಕೆ, ಅವ್ರಿಗೆ ಅಪಮಾನ ಮಾಡೋದಕ್ಕೆ ಯಾವ ಶಬ್ದದ ಬಳಕೆನೂ ಮಾಡಿಲ್ಲ. ನಾನಿದ್ ಹೇಳಿದ್ದೆ, ಖಂಡಿತ ಹೇಳಿದ್ದೆ. ಮಣಿಪುರ ಉರಿಬೇಕಾದ್ರೆ, ನಾನು ಹೋಗಿದ್ದೆ ಮಣಿಪುರ ಉರಿಬೇಕಾದ್ರೆ. ಮಣಿಪುರದ ದುರ್ದಶೆಯನ್ನ ನೀವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇಡೀ ಮಣಿಪುರ 2 ಭಾಗವಾಗೋಗಿತ್ತು. ಬೆಟ್ಟದ ವಾಸಿಗಳು ಹಿಲ್ ಮೇಲಿರ್ತಾರಲ್ವಾ, ಅವರು ಘಾಟಿಗೆ ಹೋಗಕ್ಕಾಗ್ತಿರ್ಲಿಲ್ಲ, ಪ್ಲೇನ್ಸಲ್ಲಿ ಹೋಗಕ್ಕಾಗ್ತಿರ್ಲಿಲ್ಲ. ಮತ್ತೆ ಪ್ಲೇನ್ಸ್ನಲ್ಲಿರೋಂಥವ್ರು ಬೆಟ್ಟದ ಮೇಲೆ ಹೋಗಕ್ಕಾಗ್ತಿರ್ಲಿಲ್ಲ. ಎರಡೂ ಕಡೆಯವರ ಕೈಯಲ್ಲಿ ಒಂದಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಆಧುನಿಕವಾದಂತಹ ಆಯುಧಗಳಿದ್ವು. ಎರಡೂ ಕಡೆಯವರ ಕೈಯಲ್ಲಿ. ಆ ಆಯುಧಗಳನ್ನ ಹೇಗ್ ಲೂಟಿ ಮಾಡಿದ್ರು ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಪೊಲೀಸ್ ಚೌಕಿ, ಅಲ್ಲಿ ಮೇತಿಯಾವನು ಆಫೀಸರ್ ಆಗಿದ್ದಾರೆ. ಅವನು ಎಲ್ಲ ಆರ್ಮರಿ ತೆಗೆದು ಕೊಟ್ಬಿಟ್ಟಿದ್ದಾನೆ ತನ್ನ ಜಾತಿಯ ಜನಗಳಿಗೆ. ಯೋಚನೆ ಮಾಡಿ, ಯಾರಾದ್ರೂ ಜಾಗದಲ್ಲಿ ಕುಕಿ ಪೊಲೀಸ್ನವರಿದ್ದಾರೆ ಅಂತ. ಅವನು ಎಲ್ಲ ಅಸ್ತ್ರಗಳನ್ನ ತೆಗೆದು ಕುಕ್ಕಿ ಜನಾಂಗದವ್ರಿಗೆ ಕೊಟ್ಬಿಟ್ಟ. ಸರಿ, ತಮ್ಮ ಜಾತಿಯ ಜನಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಮುಕ್ತವಾಗಿ ಅಸ್ತ್ರಗಳನ್ನ ಕೊಟ್ಬಿಟ್ಟಿದ್ದಾನೆ. ಈಗೇನಾಗತ್ತೆ ಅಂತ ಗೊತ್ತಾ ನಿಮಗೆ? ಎರಡೂ ಬಣಗಳ ಕೈಯಲ್ಲಿ ಸಾವಿರಾರು ಸಂಖ್ಯೆಯ ಆಧುನಿಕ ಅಸ್ತ್ರಗಳು, ಜೊತೆಯಲ್ಲಿ ಲಕ್ಷಾಂತರ ಗುಂಡುಗಳು ಜಮಾ ಆಗಿದ್ವು. ನೀವೀಗ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಏನ್ ನಡೀತಿದೆ ಅಂತ. ನಮ್ಮ ಗೃಹ ಮಂತ್ರಿ ಸದನಕ್ಕೆ ಬಂದು ಹೇಳಿಕೆ ಕೊಡುವಾಗ ಅವರು ಹೇಳ್ತಾರೆ, ನಮ್ಮ ಎಷ್ಟು ಸೇನಾ ಬಲವನ್ನು ನಿಯೋಜನೆ ಮಾಡಿದ್ದೇವೋ ಅವರೆಲ್ಲರನ್ನೂ ನಾನು ಬಾಪರ್ ಝೋನ್ನಲ್ಲಿ ನಿಯೋಜನೆ ಮಾಡಿದ್ದೀನಿ. ಬಾಪರ್ ಝೋನ್ ಅಂದ್ರೆ ಏನು ಗೊತ್ತಾ? ಎಲ್ಲಿ ಎರಡೂ ಕಡೆಯವರು ಮುಖಾಮುಖಿ ಆಗ್ತಾರೋ ಆ ಜಾಗ, ಅದನ್ನ ನಾವು ಬಾಪರ್ ಝೋನ್ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಸೈನ್ಯ ಇದೆ, ಈ ಕಡೆ ಒಂದ್ಸಲ, ಆ ಕಡೆ ಒಂದ್ಸಲ. ಇದರಿಂದ ನಿಮ್ಗೇನನ್ಸತ್ತೆ? ನಮ್ಮ ದೇಶದ ಸ್ಥಿತಿ, ಈ ಸ್ಥಿತಿ ನಮಗೆ ಸರಿನಾ? ನಾವು ಸದನದೊಳಗಡೆ ಬಂದು ನಾವು ಬಾಪರ್ ಝೋನಲ್ಲಿ ಸೈನ್ಯ ಇಟ್ಟಿದ್ದೀವಿ ಅಂತ. ನಿಮ್ಮ ಎಲ್ಲ ಆಯುಧಗಳು ಲೂಟಿಯಾಗಿದೆಯಲ್ಲ, ಅದನ್ನ ವಶಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಸೈನ್ಯವನ್ನ ಕಳಿಸ್ಬೇಕಾಗಿತ್ತಲ್ವಾ? ಜನರ ಮಧ್ಯೆ ಮತ್ತೊಮ್ಮೆ ಸೌಹಾರ್ದತೆ ಮೂಡ್ಸೋದಕ್ಕೆ, ಭ್ರಾತೃತ್ವ ಬೆಳೆಸೋಕೆ, ಶಾಂತಿ ಸೌಹಾರ್ದತೆಯ ವಾತಾವರಣ ಕಟ್ಟೋಕೆ ಸರಿಯಾದ ಕ್ರಮ ತಗೋಬೇಕಾಗಿತ್ತು, ಕಷ್ಟಪಡಬೇಕಾಗಿತ್ತು, ಸರಿಯಾಗಿ ಪ್ರಯತ್ನ ಮಾಡಬೇಕಾಗಿತ್ತು. 27 ಲಕ್ಷ ಜನಸಂಖ್ಯೆ ಇರೋ ಒಂದು ಸ್ಟೇಟ್, ಇಷ್ಟು ದೊಡ್ಡ ಹಿಂದೂಸ್ತಾನ, ಇಷ್ಟೊಂದು ನಮ್ಮ ತಾಕತ್ತು, ಇದನ್ನ ನಾವು ನಿಭಾಯಿಸೋದಕ್ಕಾಗ್ತಿರ್ಲಿಲ್ವಾ? 3 ತಿಂಗಳು ಕಳೆದು ಹೋಗಿತ್ತಲ್ಲ. ಇನ್ನು ಇಲ್ಲಿ ಲೂಟಿ, ಕೊಲೆ, ಬಲಾತ್ಕಾರ ಇದು ನಡೀತಾನೆ ಇರುತ್ತೆ. ನಿಮ್ಗೆ ಕೇಳೋಕೆ ಆಶ್ಚರ್ಯ ಆಗಬಹುದು. ಅಂದ್ರೆ ಈಗ ನೀವು ಮಾರ್ಚೋರಿಯಲ್ಲಿ, ಅಂದ್ರೆ ಯಾರು ಸತ್ತಿರ್ತಾರೋ ಅವ್ರನ್ನ ಇಡೋಂಥ ಜಾಗದಲ್ಲಿ ಸತ್ತವರ ಗುರುತು, ಅದ್ರ ಜೊತೆಯಲ್ಲಿ ಅವ್ರನ್ನ ತಗೊಂಡು ಹೋಗೋದಕ್ಕೆ ಕೆಲವ್ರನ್ನ ಸುಡಬೇಕು, ಕೆಲವ್ರನ್ನ ಸ್ಮಶಾನಕ್ಕೆ ಒಯ್ಯಬೇಕು, ಯಾರನ್ನ ಸಮಾಧಿ ಮಾಡಬೇಕು, ಏನು ಮಾಡಕ್ಕಾಗ್ತಿರ್ಲಿಲ್ಲ. ಯಾಕೆ? ನಾನ್ ಕೇಳ್ತೀನಿ, ಯಾಕೆ ನಾವು ಸುಮ್ಮನೆ ಕೂತ್ಕೊಂಡಿರ್ಬೇಕು? ಯಾಕೆ ನಾವು ಸುದ್ದಿ ಮಾಡಲ್ಲ? ಅಕಸ್ಮಾತ್ ಮಣಿಪುರದ ಸಮಸ್ಯೆ ಮೇನ್ಲ್ಯಾಂಡ್ ಇಂಡಿಯಾದಲ್ಲಿ ಅಂದ್ಕೊಳ್ಳಿ, ನೀವು ವಿಶೇಷವಾಗಿ ದಿಲ್ಲಿಯಲ್ಲಿ, ಯುಪಿಯಲ್ಲಿ
ಹರಿಯಾಣ, ರಾಜಸ್ಥಾನದಲ್ಲಿ, ಮೇನ್ಲ್ಯಾಂಡ್ ಇಂಡಿಯಾದಲ್ಲಿ ಇಲ್ಲಿ ಜಾಸ್ತಿ ಪರಿಣಾಮ ಬೀರ್ತಿದ್ರೆ ಸರ್ಕಾರ ಸುಮ್ಮನೆ ಕೂರ್ತಿರ್ಲಿಲ್ಲ. ಸರ್ಕಾರದ ಮೌನ ನೋಡಿ, ಮೌನ ಅಧೀರ್ ಅವ್ರೇ, ಸರ್ಕಾರವನ್ನ ನೀವು ನೋಡಿ ಇಲ್ಲಾಡ್ದಂತ ಎಲ್ಲಾ ಮಾತುಗಳನ್ನ ತುಂಬಾ ಜವಾಬ್ದಾರಿಯಿಂದ ಆಡಿದ್ರಿ, ಒಳ್ಳೆ ಮಾತಾಡಿದ್ರಿ. ಆದ್ರೆ ಸಂಸತ್ತಲ್ಲಿ ನೀವು ಇವೆಲ್ಲ ಹೇಳಲಿಲ್ಲ. ಅಲ್ಲಿ ನೀವು ನೀರವ್ ಮೋದಿ ಅಂತಿದ್ರಿ. ಹಾ, ಅದಕ್ಕೆ ಹೇಳಿದ್ದು. ಹಾ. ನೀವ್ ಕೇಳಿಸ್ಕೊತಾ ಇರಿ. ನಾವು ಪ್ರಕ್ಷುಬ್ಧರಾಗಿದ್ವಿ. ಆಗ್ಲೇ ಹೇಳಿದ್ವಲ್ಲ ಅಧೀರ ಅಂತ. ಖಂಡಿತ ಪ್ರಕ್ಷುಬ್ಧ. ಅಸಹನೆಯಿಂದ ನಾವು ಕಾಯ್ತಾ ಇದ್ವಿ. ದೇಶದ ಮುಖ್ಯಸ್ಥರಾಗಿರೋ ಪ್ರಧಾನಮಂತ್ರಿಗಳು ಬಂದ್ರು ಸದನಕ್ಕೆ. ಸದನ ಶುರುವಾಗ್ತಿದ್ದಾಗೆ ಅವ್ರ ಮುಂದೆ ನಾವು ಮಾತಿಟ್ವಿ ಮಣಿಪುರದ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಬಿಟ್ಬಿಡಿ. ಯಾವತ್ತು ಚರ್ಚೆ ಶುರುವಾಯಿತು ಅವತ್ತು ನಾನು ಹೇಳ್ದೆ, ಪ್ರಧಾನಮಂತ್ರಿಗಳೇ, ನೀವು ಸದನಕ್ಕೆ ಬರೋದಕ್ಕೆ ನಿಮ್ಮ ವಿರುದ್ಧ ನಾವು ಅವಿಶ್ವಾಸ ಪ್ರಸ್ತಾವನೆ ಇಡಬೇಕಾಯ್ತು. ನಾನು ಹೇಳ್ದೆ, ಖಂಡಿತ ಹೇಳ್ದೆ, ರೆಕಾರ್ಡಲ್ಲಿ ಹೇಳ್ದೆ. ನೋಡಿ, ಯಾವಾಗೋ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ ಮಹಾಭಾರತ ಯುದ್ಧ ಆಗಿತ್ತೋ ಅದಕ್ಕಿಂತ ಮುಂಚೆ ದ್ರೌಪದಿಯ ವಸ್ತ್ರಾಪಹರಣ ಆಗಿತ್ತು. ಯಾಕಂದ್ರೆ ರಾಜ ಅಂಧ ಆಗಿದ್ದ, ಧೃತರಾಷ್ಟ್ರ ರಾಜ, ಅವನನ್ನ ಕರಿತಾ ಇದ್ದಿದ್ದು ಅಂಧರಾಜ ಅಂತ. ಮತ್ತೆ ದ್ರೌಪದಿಯ ವಸ್ತ್ರಾಪಹರಣ ಆಗಾಗಿತ್ತು. ಇವತ್ತು ಕೂಡ ನಮ್ಮ ಮನೆಯ ದ್ರೌಪದಿಯರ ವಸ್ತ್ರಾಪಹರಣ ಆಗ್ತಾ ಇದೆ. ಹಾಗಾದ್ರೆ ವ್ಯತ್ಯಾಸ ಏನು? ಹಸ್ತಿನಾಪುರದಲ್ಲಿ, ಮಣಿಪುರದಲ್ಲಿ ವ್ಯತ್ಯಾಸ ಏನು? ಅಲ್ಲೂ ರಾಜ ಅಂಧ ಆಗಿದ್ದ, ಇಲ್ಲೂ ಬಹುಶಃ ಅಂಧ ಆಗಿರಬಹುದು. ಇದಳೇನ್ ತಪ್ಪಿದೆ? ನಂಬರ್ 1, ಆನ್ ರೆಕಾರ್ಡಲ್ಲಿ ಎಲ್ಲ ನೀವು ನೋಡಬಹುದು. ಎಲ್ರೂ ನೋಡಿ ಒಂದ್ಸಲ. ಆಗ್ಲೇ ಅಮಿತ್ ಶಾ ಅವ್ರು ಹೇಳಿದ್ದು ಇಲ್ಲ ನೋಡಿ. ಪ್ರಧಾನಮಂತ್ರಿಗಳ ಇಂಥ ಅಪಮಾನ ಸಹಿಸಕ್ಕಾಗಲ್ಲ ಅಂತ. ಒಂದ್ ನಿಮಿಷ ನಾನು ಹೇಳ್ಬಿಡ್ಲಾ? ಯಾಕಂದ್ರೆ ಇಲ್ಲೆಲ್ಲರೂ ಓದಿರೋಂಥವ್ರೇ ಇದ್ದಾರೆ. ಗೂಗಲ್ ಹುಡುಕಿ, ಯೂಟ್ಯೂಬ್ ತೆಗಿರಿ, ನೋಡ್ಕೊಳ್ಳಿ. ಎರಡನೇ ಮಾತು ನಾನು ಹೇಳ್ದೆ, ತುಂಬಾ ವರ್ಷಗಳ ಹಿಂದೆನೇ ತೀರ್ಮಾನ ಆಗೋಗಿದೆ. ನೀರವ್ ಮೋದಿ ನಮ್ಮ ದೇಶದಿಂದ ಬ್ಯಾಂಕ್ಗಳಿಂದ ಲೂಟಿ ಮಾಡಿ, ಖಜಾನೆನ ಲೂಟಿ ಮಾಡಿ, 15,000ಕ್ಕಿಂತ ಹೆಚ್ಚು ಕೋಟಿ ಲೂಟಿ ಮಾಡಿ ಹೊರಟೋಗಿದ್ದಾನೆ. ತಮ್ಮ ಶಕ್ತಿಶಾಲಿ ಸರ್ಕಾರ ಅವನನ್ನ ತಡೆಯೋಕಾಗ್ಲಿಲ್ಲ, ಅವನನ್ನ ವಶಕ್ಕೆ ತಗೊಳ್ಳೋದಕ್ಕಾಗ್ಲಿಲ್ಲ. ಅವನು ಮಸ್ಕಾ ಹೊಡಿತಾ ಇದ್ದಾನೆ ಹೊರದೇಶಗಳಲ್ಲಿ, ಸಮುದ್ರದ ದಡದಲ್ಲಿ ನಿಂತ್ಕೊಂಡು. ನನಗೊತ್ತಿದೆ ನೀರವ್ ಮೋದಿ ಅವನು ಓಡ್ ಹೋಗಿದ್ದಾನೆ ಅಂತ. ಆದ್ರೆ ನನಗನ್ಸುತ್ತೆ ನೀವು ಕೂಡ ಇವತ್ತೂ ಕೂಡ ನಮ್ಮ ದೇಶದಲ್ಲಿ ಯಾರೋ ನೀರವ್ ಮೋದಿ ಇದ್ದಾನೆ. ಯಾಕಂದ್ರೆ ಈ ಮಾತು ಹೇಳೋ ಹೊತ್ತಿಗೆ ನನಗೆ ಎಲ್ಲರೂ ಅಡ್ಡಿ ಮಾಡ್ಬಿಟ್ರು. ಎಲ್ಲರೂ ಕೂಡ. ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೆ, ನರೇಂದ್ರ ಅನ್ನೋದರ ಅರ್ಥ ಏನು? ನರೇಂದ್ರ ಅನ್ನೋದರ ಅರ್ಥ ಏನು ಅಂದ್ರೆ ಕಿಂಗ್ ಆಫ್ ಹ್ಯೂಮನ್ ಬೀಯಿಂಗ್, ಮನುಷ್ಯರ ರಾಜ. ಮನುಷ್ಯರ ರಾಜ ಯಾರಾಗಿರ್ತಾರೋ, ಪ್ರಜೆಗಳ ಸ್ಥಿತಿ ಹೀಗಾಗಿದ್ದಾಗ ಮತ್ತೆ ರಾಜ ಯಾಕೆ ಮೌನವಾಗಿರ್ಬೇಕು? ಇದನ್ನ ಹೇಳೋದಕ್ಕೆ ಅಂತ ಪ್ರಯತ್ನ ಮಾಡಿದೆ, ಆದ್ರೆ ಹೇಳೋದಕ್ಕೆ ಬಿಡ್ಲಿಲ್ಲ. ನಾನು ಆ ಸಮಯದಲ್ಲಿ ನೀರವ್ ಮೋದಿ ಅಂತೂ ಬರಲಿಲ್ಲ. ಆದ್ರೆ ನರೇಂದ್ರ ಮೋದಿಯವರೇ, ನೀವು ಹೇಗೆ ನೀರವ್ ಮೋದಿ ಆಗ್ಬಿಟ್ರಿ ಅಂತ? ಯಾಕೆ ನೀವು ಮೌನವಾಗ್ಬಿಟ್ಟಿದ್ದೀರಾ ಹೇಳಿ. ಇದ್ರಲ್ಲೇನಾದ್ರೂ ತಪ್ಪಿದ್ರೆ ನಾನು ಈಗಲೂ ಕೂಡ ನೇಣುಗಂಬ ಏರೋದಕ್ಕೆ ಇವಾಗ್ಲೂ ಸಿದ್ಧವಾಗೇ ಇದ್ದೀನಿ. ನೀವು ಓಪನ್ ಮಾಡಿ ನೋಡಿ, ನಿಮಗೆ ಎಲ್ಲ ರೆಕಾರ್ಡಲ್ಲಿ ಸಿಗತ್ತೆ. ನಾನು ಎಲ್ಲರ ಮುಂದೆನೂ ತುಂಬಾ ವಿಶ್ವಾಸದಿಂದ ಮನಸ್ಫೂರ್ತಿಯಾಗಿ ಹೇಳೋದಕ್ಕೆ ಬಯಸ್ತೀನಿ. ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ. ಬಹುಶಃ ಅವರು ನಮ್ಮ ವಿರೋಧ ಪಕ್ಷದಿಂದ ಚುನಾವಣೆಯನ್ನು ಗೆದ್ದಿರಬಹುದು, ಆದರೆ ಪ್ರಧಾನಮಂತ್ರಿ ಆದ್ಮೇಲೆ ಅವರು ಬೇರೆ ಯಾರಿಗೂ ಅಲ್ಲ, ಎಲ್ಲರಿಗೂ ಕೂಡ. ದೇಶದ ಪ್ರಧಾನಮಂತ್ರಿಗಳು ಒಂದ್ ನಿಮಿಷ. ಆಗ ಹೇಳಿದ್ರು, ನಿಮಗೆ ಮಾತಾಡೋ ಅವಕಾಶ ಸಿಕ್ಕಾಗ ನೀವು ಬೆಲ್ಲನ ಗೊಬ್ಬರ ಮಾಡಿದ್ರಿ ಅಂತ. ಹಾ, ಪ್ರಧಾನಮಂತ್ರಿಗಳ ಈ ಮಾತನ್ನ ನಾನು ಖಂಡಿತ ಒಪ್ಕೋತೀನಿ. ನಾನಂತೂ ಮೊದ್ಲೇ ಹೇಳಿದ್ದೀನಿ, ನಾನು ಅಷ್ಟು ಓದು ಬರಹ ಬರ್ದೋವನು ಅಂತ. ಬೆಲ್ಲದಿಂದ ಗೊಬ್ಬರ ಮಾಡೋವನು ನೀವು ನೋಡಬಹುದು. ಆದ್ರೆ ಪ್ರಧಾನಮಂತ್ರಿಗಳಿಗೆ ಈ ಗೊಬ್ಬರದ ಮೇಲೆ ಇಷ್ಟೊಂದು ದ್ವೇಷ ಹೇಗ್ ಬಂತು ಅಂತ ಗೊತ್ತಾಗ್ತಿಲ್ಲ. ಗೊಬ್ಬರ ಅಂತೂ ಗೋವಿಂದ ಆಗತ್ತೆ. ಗೋವು, ಗಂಗೆ, ಗೀತೆಯಿಂದ ರಾಜಕೀಯ ಮಾಡ್ತಾರೆ ಇವರು. ಗೋವು ಯಾಕೀಗ ಇವ್ರಿಗೆ ಇಷ್ಟ ಆಗ್ತಾ ಇಲ್ವಾ ಅಂತ. ಈ ಗೊಬ್ಬರದ ಮೇಲೆ ಇವ್ರಿಗೆ ದ್ವೇಷ ಶುರುವಾಗಿದೆಯಾ? ನಾನು ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮನಸ್ಫೂರ್ತಿಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಅಮೆರಿಕದಲ್ಲಿ ಒಂದು ಮಾತಿದೆ, ಬಿಫೋರ್ ಎಲೆಕ್ಷನ್ ಒನ್ ಮೇ ಬಿ ಡೆಮೊಕ್ರೆಟ್ ಅಂಡ್ ರಿಪಬ್ಲಿಕ್, ಬಟ್ ಆಫ್ಟರ್ ಎಲೆಕ್ಷನ್ ಎವ್ರಿವನ್ ಈಸ್ ಅಮೆರಿಕನ್. ಚುನಾವಣೆಗೆ ಮೊದಲು ಯಾವ ಪಾರ್ಟಿ ಬೇಕಾದರೂ ಆಗಿರಬಹುದು, ಚುನಾವಣೆ ಆದ್ಮೇಲೆ ಇಡೀ ದೇಶದ ಸರ್ಕಾರದ ರಚನೆ ಆಗಿರುತ್ತೆ, ಯಾವುದೇ ಪಾರ್ಟಿದಲ್ಲ. ನಾವು ಈ ಸಂಸ್ಕೃತಿನ ಯಾಕೆ ಫಾಲೋ ಮಾಡ್ತಾ ಇಲ್ಲ? ನಿಮ್ಮ ಇದೇ ಸಂಸ್ಕೃತಿ ಬಗ್ಗೆ ನಿಮ್ಮ ಹಳೆಯ ಜೊತೆಗಾರ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ನಿಮ್ಮ ಮಾತು ಹೇಳಿದ್ರು. ಸಿಂಧ್ಯಾ ಅವರು ಹೇಳಿದ್ರು, ಅಧೀರ್ ರಂಜನ್ ಚೌಧರಿ ಅವರಿಗೆ ದೇಶದ ಚಿಂತೆನೂ ಇಲ್ಲ, ಮಣಿಪುರದ ಚಿಂತೆನೂ ಇಲ್ಲ, ಪ್ರಧಾನಮಂತ್ರಿಗಳ ರೆಸ್ಪೆಕ್ಟ್ ಚಿಂತೆ ಇಲ್ಲ, ರಾಷ್ಟ್ರಪತಿಗಳ ಚಿಂತೆ ಇಲ್ಲ, ಅವರಿಗೆ ಬರೀ ಪಾರ್ಟಿಲಿ ತಮ್ಮ ಸ್ಥಾನ ಉಳಿಸ್ಕೊಳ್ಳೋ ಚಿಂತೆ ಇದೆ ಅಂತ.
ಆದ್ರೆ ಏನೋ ಒಂದು ಚಿಂತೆ ಇದೆಯಲ್ಲ, ಆದ್ರೆ ಅವ್ರಿಗೇನ್ ಚಿಂತೆ ಇದೆ? ಆದ್ರೆ ಅವ್ರಿಗೇನ್ ಚಿಂತೆ ಇದೆ ಅಂದ್ರೆ ನಮ್ ಪಾರ್ಟಿ ಬೆಳೆಸಿ ಅವರು ದೊಡ್ಡವರಾದ್ರು. ಅವ್ರ ತಂದೆಯವರು ಸ್ವತಃ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು. ನಾನಂತೂ ಅವ್ರಿಗೆ ತುಂಬಾ, ನಮ್ಮ ಸಂಬಂಧಗಳು ತುಂಬಾ ಚೆನ್ನಾಗಿದೆ, ಮಧುರವಾದ ಸಂಬಂಧ ಇದೆ, ಅಂಥದ್ದೇನೂ ಇಲ್ಲ. ಆ ಮಾತೇನಿದೆ ಅಂದ್ರೆ ನಾನು ಅವತ್ತಿದ್ದೆ ಅಲ್ಲಿ. ನಾನು ಹೇಳೋದೇನು ಅಂತಂದ್ರೆ, ಈಗ ಖುದ್ದಾಗಿ ನೀವೇ ಧರ್ಮನ ಪಾಲನೆ ಮಾಡಲಿಲ್ಲ, ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಮಂತ್ರಿ ಮಾಡ್ತು, ನಾಯಕನನ್ನಾಗಿ ಮಾಡ್ತು. ಇವತ್ತು ನಾನು ಎಲ್ಲಿ ಕೂತ್ಕೋತಾ ಇದ್ದೀನೋ ಅಲ್ಲಿ ಅವ್ರು ಕೂತ್ಕೋಬೇಕಾಗಿತ್ತು. ನಾನು ಅವ್ರನ್ನ ಒಪ್ಕೊಂಡು ಹಿಂಬಾಲಿಸ್ತಾ ಇದ್ದೆ. ಒಳ್ಳೆ ಇಂಗ್ಲಿಷ್ ಗೊತ್ತಿದೆ, ಅವ್ರು ಹೇಳಿದ್ದು ಜನ ಒಳ್ಳೆ ನನ್ನನ್ನ ಒಳ್ಳೆ ಅಲ್ಲಿಗೆ ಅಟ್ಟಿದ್ರು ಇಂಗ್ಲಿಷ್ ಅಂತ. ಗೊತ್ತಿದೆ, ಒಳ್ಳೆ ಹಿಂದಿ ಗೊತ್ತಿದೆ, ಒಳ್ಳೇದಾಗ್ತಿತ್ತು. ಆದ್ರೆ ಅವ್ರೇನ್ ಮಾಡಿದ್ರು? ತಮ್ಮ ಅಧಿಕಾರ ಕಾಪಾಡ್ಕೊಳ್ಳೋದಕ್ಕೆ, ದುಡ್ಡು ಕಾಪಾಡ್ಕೊಳ್ಳೋದಕ್ಕೆ, ಸಂಪತ್ತು ಕಾಪಾಡ್ಕೊಳ್ಳೋದಕ್ಕೆ ಯಾವಾಗ ಮೋದಿ ಮತ್ತು ಅಮಿತ್ ಶಾ ಅವರ ಕಡೆಯಿಂದ ಇಡಿ ಮತ್ತೆ ಸಿಬಿಐ ಬೆದರಿಕೆ ಬಂತೋ, ಸೀದಾ ಅವರ ಪಕ್ಷಕ್ಕೋಗಿ ಸೇರ್ಕೊಂಡ್ಬಿಟ್ರಿ. ನಾನು ಈ ತರ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಸಂಪತ್ತಿಲ್ಲ, ನನಗ್ ಭಯನೂ ಇಲ್ಲ. ಮಹಾರಾಜರು ನಿಮ್ ಹತ್ರ ಒಂದು ಪ್ರಶ್ನೆ ಕೇಳಿದ್ರು. ಮಹಾರಾಜರು ಹೇಳಿದ್ರು, ನೀವ್ ಹೇಳ್ತಿದ್ದೀರಾ ಮೋದಿಯವರು ನೀರವವಾಗಿದ್ದಾರೆ, ಶಾಂತವಾಗಿದ್ದಾರೆ, ಮೌನವಾಗಿದ್ದಾರೆ ಅಂತ. ಆದ್ರೆ ಮಣಿಪುರದಲ್ಲಿ 123 ಜನ ಸತ್ತಿದ್ದಾಗ ಒಂದಿಷ್ಟು ದಿನ ಕರ್ಫ್ಯೂ ಹಾಕಿದ್ರು, ಭಯಾನಕ ಹಿಂಸೆ ಆಗಿತ್ತು. ಮನ್ಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು, ನೀವು ಕಾಂಗ್ರೆಸ್ ಪಾರ್ಟಿನಲ್ಲಿದ್ರಿ. ಮನ್ಮೋಹನ್ ಸಿಂಗ್ ಅವ್ರಿಗೆ ಯಾವತ್ತೂ ಹೇಳಿಲ್ಲ ನೀವು ಮೌನಿ ಬಾಬಾ ಆದ್ರಿ ಅಂತ. ನಾನೊಂದು ಅಂಕಿಅಂಶನ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೀನಿ. 10 ವರ್ಷದಿಂದ ಪ್ರಧಾನಮಂತ್ರಿ ಯಾರನ್ನ ಮೌನ್ ಮೋಹನ್ ಅಂತ ಕರೀತಾರೋ ಅವರು 70 ಬಾರಿ ಭಾಷಣ ಮಾಡಿದ್ದಾರೆ. 70 ಸಲ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, 10 ವರ್ಷದಲ್ಲಿ 70 ಸಲ ಭಾಷಣ ಮಾಡಿದ್ದಾರೆ ಸದನದಲ್ಲಿ. ಆದರೂ ಅವರು ಮೌನಿ ಮನಮೋಹನ್ ಆಗಿದ್ರು. ಆದರೆ ಇಲ್ಲಿ ಹಿಂದೂಸ್ತಾನದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿ ವಿಷಯದ ಬಗ್ಗೆ ಆಗಿರ್ಲಿ, ಅದು ಚಂದ್ರ ಆಗಿರ್ಲಿ, ಮಧ್ಯಪ್ರದೇಶದ ಕುನ್ಹಾ ಪ್ರದೇಶದ ಚಿರತೆ ಆಗಿರ್ಲಿ, ಎಲ್ಲದ್ರ ಬಗ್ಗೆನೂ ಮಾತಾಡ್ತಾರೆ, ಚಂದ್ರನಿಂದ ಚಿರತೆವರೆಗೂ. ಆದರೆ ಅವರು ಕಳೆದ 10 ವರ್ಷದಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೇವಲ 30 ಸಲ ಅವರು ಪಾಲ್ಗೊಂಡಿದ್ರು ಚರ್ಚೆಯಲ್ಲಿ. ಹಾಗಾದ್ರೆ ಯಾರು ಮೌನಿ ಅಂತ ಯಾರು ಮೌನಿ ಅಲ್ಲ ಅಂತ ಖುದ್ದಾಗಿ ನೀವೇ ತೀರ್ಮಾನ ಮಾಡಿ. ಆನ್ ರೆಕಾರ್ಡಲ್ಲಿ ಮಾತಾಡಿದ್ದಾರೆ. ನಾನು ಪಾರ್ಲಿಮೆಂಟ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆದ್ರೆ ಅವರು 2 ಗಂಟೆ ಅವತ್ 13 ನಾನು ನಿಮಿಷ ಇದ್ದ ರೆಕಾರ್ಡ್ ಮಾತಾಡಿ ನನಗೂ ಗೊತ್ತಿದೆ. ರೆಕಾರ್ಡ್ಗಾಗಿ ಅಂತ ನನಗೂ ಗೊತ್ತಿದೆ. ಯಾವ ಕಾರಣಕ್ಕೋಸ್ಕರ ರೆಕಾರ್ಡ್ ಮಾಡಬೇಕು ಹೇಳಿ ನೋಡೋಣ. ರೆಕಾರ್ಡ್ ಏನಕ್ಕೆ ಮಾಡಿದ್ರು ಅಂದ್ರೆ 2.5 ಗಂಟೆ ಮಾತಾಡಿದ್ರು, ಏನಕ್ಕೆ ಅಂತ ಹೇಳಿ. ಆದ್ರೆ ಮಣಿಪುರದ ಸಮಸ್ಯೆನ 3 ನಿಮಿಷ ಕೊಟ್ರು. ಮಣಿಪುರದ ಸಮಸ್ಯೆ ಬಗ್ಗೆ 3 ನಿಮಿಷ ಮಾತಾಡಿದ್ರು. ಆದ್ರೆ ಭಾಷಣ 2.25 ಗಂಟೆ. ನೀವೇ ಖುದ್ದಾಗಿ ತಿಳ್ಕೊಳ್ಳಿ ಅದೆಷ್ಟು ಕಾಳಜಿ ಇಡ್ತಾರೆ ಮಣಿಪುರದ ಬಗ್ಗೆ ಅಂತ. ಆದ್ರೆ ಅವರು ಮಣಿಪುರದ ಬಗ್ಗೆ ಮಾತಾಡ್ತಿದ್ದಾಗ ನೀವ್ ಯಾಕೆ ಎದ್ದು ಹೋದ್ರಿ? ಯಾಕಂದ್ರೆ ಏನ್ ಮಾಡೋದಕ್ಕಾಗತ್ತೆ, 2 ಗಂಟೆಯಿಂದ ಕೇಳ್ತಾನೆ ಇದೀವಿ ನಾವು, ಮಣಿಪುರದ ಬಗ್ಗೆ ಏನಾದ್ರೂ ಮಾತಾಡಿ, ಮಣಿಪುರದ ಬಗ್ಗೆ ಏನಾದ್ರೂ ಮಾತಾಡಿ ಅಂತ. ಅವ್ರೇನಾದ್ರೂ ನಮ್ಗೆ ಉತ್ತರ ಕೊಟ್ಟಿದ್ರೆ, ಅಕಸ್ಮಾತ್ ಮಣಿಪುರದ ಬಗ್ಗೆ ನಾವು ಆಮೇಲೆ ಮಾತಾಡ್ತೀವಿ ಅಂತ 2 ಗಂಟೆವರೆಗೂ ಕಳೆಯೋವರೆಗೂ ನಾವು ಕೂತ್ಕೊಂಡಿದ್ದು, ಆಮೇಲೆ ಮಾತಾಡ್ತಾ ಇದ್ವಿ. 2 ಗಂಟೆವರೆಗೂ ಭಾಷಣ ಕೊಡ್ತೀವಿ, ಅದಾದ್ಮೇಲೆ ನಾವು ಮಣಿಪುರದ ಬಗ್ಗೆ ಮಾತಾಡ್ತೀವಿ ಅಂತ. ಏನ್ ಮಾಡೋದು ನಾವು? ಕೂತು 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 ಸಾಕಾಗಿ ಹೋಗಿತ್ತು. ಅವ್ರ ಮಂತ್ರಿಗಳು ಕೂಡ ಸುಸ್ತಾಗ್ಬಿಟ್ಟಿದ್ರು. ವಿಜುವಲ್ ಬೇಕಾದ್ರೆ ನೋಡಿ, ನಿಮ್ಮ ಹತ್ರ ಎಲ್ಲ ವಿಜುವಲ್ಸ್ ಇರುತ್ತೆ. ಕೆಲವರು ಮಲ್ಕೊಂಡಿದ್ರು, ಕೆಲವರು ತೂಗುಡಿಸ್ತಾ ಇದ್ರು. ಇಲ್ಲ, ಅವರು ಇಲ್ಲ. ಘೋಷಣೆ ಕೂಗ್ತಿದ್ರು. ಅವರು ಘೋಷಣೆ ಕೂಗಿ ಸುಸ್ತಾಗ್ಬಿಟ್ಟಿದ್ರು. ಮೋದಿ ಅವರನ್ನಂತೂ ಅವರು ದೇವ್ರಂತ ಅನ್ಕೊಂಡಿದ್ದಾರೆ. ಅವರು ಘೋಷಣೆ ಕೂಗಿ ಕೂಗಿ ಸುಸ್ತಾಗಿದ್ರು. ಸುಸ್ತಾದ್ಮೇಲೆ ಅವ್ರಿಗೂ ನಿದ್ರೆ ಬರುತ್ತೆ ಪಾಪ, ಅವ್ರೇನ್ ಮಾಡೋದಕ್ಕಾಗತ್ತೆ? ಹೀಗ್ ಮಾಡ್ತಾ ಇದ್ರು. ಬೇಕಾದ್ರೆ ನೋಡಿ, ವಿಜುವಲ್ನ ನೋಡಿ. ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಇದೇನು ನೀವು ಮೊದಲನೇ ಸಲ ಏನಲ್ಲ, ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಅಪಮಾನಕಾರಿಯಾಗಿ ಮಾತುಗಳನ್ನಾಡಿರೋದು, ಅದು ನಿಮ್ಮ ಹೌದು. ಅಭ್ಯಾಸ. ರಾಷ್ಟ್ರಪತಿಗಳ ಬಗ್ಗೆ ನೀವು ರಾಷ್ಟ್ರಪತಿ ಖಂಡಿತ ಅಂತಂದಿದ್ರಿ. ಹೇಳ್ದೆ. ಇಲ್ಲಿವರೆಗೂ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನಾನದಕ್ಕೆ ಕ್ಷಮೆ ಕೇಳೋದಕ್ಕೆ ಇಲ್ಲಿ ಕೂತ್ಕೊಂಡಿರೋದು. ಯಾಕಂದ್ರೆ ತಪ್ಪನ್ನ ಒಪ್ಕೊಳ್ಳೋದ್ರಿಂದ ಶಿಕ್ಷೆ ಕಡಿಮೆ ಆಗತ್ತೆ ಅಂತ ಕೇಳಿದೀನಿ. ಆದ್ರೆ ನನ್ನ ಮಾತನ್ನ ಕೇಳಿ, ಆ ನೀರವ್ ಮೋದಿ ತೀರ್ಮಾನ ಆಗೋಯ್ತಾ? ಇಡೀ ಸದನದಲ್ಲಿ ನೀರವ್ ಅಂತ ಹೇಳ್ತಿದ್ ಕೂಡ್ಲೆ ಆಡಳಿತ ಪಕ್ಷದವರು ದೊಡ್ಡ ಕುಸ್ತಿ ಪಟುಗಳ ತರ ನೋಡಿ, ನೀವೇನು ಮುಗ್ಧರಲ್ಲ, ನೀವು ತೋರಿಸ್ಕೊಳ್ತಿರೋ ಅಷ್ಟು. ನನ್ನ ನೀವು- ಮಾತ್ರ ನೀವು ಮುಗಿಸ್ತೀನಿ ಬಿಡಿ. ಕೇಳಿಸ್ಕೊಳ್ಳಿ. ನೀವು ಅಲ್ಲ, ಇಲ್ಲಿ ನೋಡಿ,
ನೀವು ನೀವು ನೋಡಿ, ಅಕಸ್ಮಾತ್ ನೀವು ಬರೀ ನೀರವ್ ಮೋದಿ ಅಂತ ಅವರನ್ನ ಕರೆದಿದ್ರೆ ಮಾತ್ ಬೇರೆ ಆಗ್ತಿತ್ತು. ನೀವ್ ಹೇಳಿದ್ದೇನು? ನನಗೆ ಅನ್ನಿಸ್ತು ನೀರವ್ ಮೋದಿ ದೇಶದ ಸಾವಿರಾರು ಕೋಟಿ ಲೂಟಿ ಮಾಡಿ ಓಡ್ಬೋದ, ಮತ್ತೆ ಕೆರೆಬಿಯನ್ನಲ್ಲಿ ಮಜಾ ಮಾಡ್ತಿದ್ದಾನೆ. ಹಾ. ಆದ್ರೆ ನೋಡಿದ್ಮೇಲೆ ಅನ್ಸುತ್ತೆ ನರೇಂದ್ರ ಮೋದಿ ನೀರವ್ ಮೋದಿ ಆಗ್ಬಿಟ್ಟಿದ್ದಾರೆ. ಹಾ. ಹಾಗಂದ್ರೆ ಏನರ್ಥ? ಇದರ ಅರ್ಥ ಏನು ಅಂದ್ರೆ ಮಣಿಪುರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅಲ್ಲಿ. ಅದನ್ನ ತಿಳ್ಕೊಳ್ಳಿ. ಇಲ್ಲ ಇಲ್ಲ, ಚರ್ಚೆ ನಾವ್ಯಾವಾಗ? ಮಣಿಪುರದ ವಿಷಯದ ಬಗ್ಗೆ ಆಗ್ತಾ ಇತ್ತು. ಅದಕ್ಕೆ ನಾನು ಅವ್ರಿಗೆ ನೀರವಾಗಿದ್ದೀರಾ ಅಂತಂದೆ. ಇಲ್ಲ ನೋಡಿ, ಇಲ್ಲ, ಇಲ್ಲ, ನಾವಿದನ್ನ ಇಲ್ಲ, ಪೂರ್ತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ಲ ನೋಡ್ತೀವಲ್ಲ, ಇಲ್ಲ ಆಗನ್ಸುತ್ತೆ ಸರಿ ಇಲ್ಲ ಅಂತ. ಅನ್ಸೋದಂತೂ ತುಂಬಾ ಇರುತ್ತೆ. ಆದ್ರೆ ನೀವು ನೋಡ್ಬೇಕಾಗಿರೋದು ನಾನು ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತ. ಇದ್ದಕ್ಕಿದ್ದ ಹಾಗೆ ಯಾಕೆ ಹೇಳ್ದೆ ಅದನ್ನ ಅಂತ. ಸರಿ, ಹಾಗಾದ್ರೆ ಇದನ್ನ ಹೇಳಿ. ಒಂದ್ ನಿಮಿಷ. ಸದನದಲ್ಲಿ ಏನಾಗುತ್ತೆ, ಅಕಸ್ಮಾತ್ ಮರ್ಯಾದೆ ಇದ್ದಿದ್ರೆ ನನ್ನನ್ನು ಅವರು ಕೇಳಬಹುದಾಗಿತ್ತು. ನೀವು ಯಾಕೆ ಈ ಮಾತನ್ನ ಹೇಳಿದ್ರಿ ಅಂತ ಉತ್ತರ ಕೇಳ್ಬೋದಿತ್ತು ಆರಾಮಾಗಿ. ನಾನು ಉತ್ತರ ಕೊಡೋದಕ್ಕೆ ಪದೇ ಪದೇ ಮನವಿ ಮಾಡ್ಕೋತಾ ಇದ್ದೆ, ನನಗೆ ಅವಕಾಶ ಕೊಡಿ ಅಂತ. ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ ನಿಮ್ ತರ ಈ ಜನಗಳ ತರದವ್ರ ತರ ಸ್ಪಷ್ಟನೆ ಕೊಡ್ತಾ ಇದ್ದೆ ನಾನು. ಇವಾಗ ನಾನು ಹೇಗೆ ಎಲ್ಲರ ಮುಂದೆನೋ ಸ್ಪಷ್ಟೀಕರಣ ಕೊಡ್ತಾ ಇದ್ನೋ ಹಾಗೆ ಕೊಡ್ತಾ ಇದ್ದೆ. ಆದ್ರೆ ಮಾತಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಹೇಗ್ ಮಾತಾಡೋದು? ಕುಸ್ತಿಪಟುಗಳು ಬರ್ತಾ ಇದಾರೆ, ಓಡ್ ಬರ್ತಾ ಇದಾರೆ ನನ್ನ ಕಡೆಗೆ ಹೊಡೆಯೋದಕ್ಕೆ. UP ಒಬ್ಬ ದೊಡ್ಡ ಕುಸ್ತಿಪಟು. ಆದ್ರೆ ನಾನಂತೂ ಹೆದರಲಿಲ್ಲ, ನಿಂತ್ಕೊಂಡಿದ್ದೆ. ಆ ಸಮಯದಲ್ಲ ನಾನು ಹೇಳ್ದೆ, ಕೇಳಿಸ್ಕೊಂಡಾದ್ರೂ ಹೋಗಿ, ಏನ್ ಹೇಳ್ತಾ ಇದ್ದೀನೋ ಅದನ್ನ ಕೇಳ್ಕೊಂಡಾದ್ರೂ ಹೋಗಿ. ನರೇಂದ್ರನ ವಿಷಯ ಏನು ಮತ್ತೆ ನೀರವಂತ ಯಾಕೆ ಹೇಳ್ದೆ ನಾನು? ಈಗ ನಾನು ನಿಮ್ಮೆಲ್ಲರಿಗೂ ಒಂದು ಸವಾಲು ಕೊಡ್ತೀನಿ. ಆಡಳಿತ ಪಕ್ಷದ ಎಲ್ಲ ದೊಡ್ಡ ದಿಗ್ಗಜರನ್ನ ಅಲ್ಲಿ ಕೂರಿಸಿ ನಾನು ಒಬ್ಬನೇ ಇಲ್ಲಿ ಕೂತ್ಕೊಂಡಿರ್ತೀನಿ. ನೀವೆಲ್ಲರೂ ಇಲ್ಲೇ ಕೂತಿರಿ. ಅಕಸ್ಮಾತ್ ಯಾವ್ದಾದ್ರೂ ತಪ್ಪು ಸಾಬೀತಾದ್ರೆ ನಾನು ನನ್ನ ಪೊಲಿಟಿಕಲ್ ಲೈಫಿಂದ ವಿದಾಯ ತಗೋತೀನಿ. ಎಲ್ರ ಮುಂದೆ ಹೇಳ್ತಾ ಇದ್ದೀನಿ, ನಾನು ಸವಾಲು ಹಾಕ್ತೀನಿ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ನೀವು, ತುಂಬಾ ಒಳ್ಳೆ ಮಾತು. ಆಗ್ಲಿ, ನೀರವ್ ಮೋದಿ ವಿಷಯ ಪೂರ್ತಿಯಾಗಾಯ್ತು. ಆದ್ರೆ ಈ ರಾಷ್ಟ್ರಪತ್ನಿ ಅಂತ ಯಾಕಂದಿದ್ರಿ? ನೀವ್ ಹೇಳಿದ್ರಿ ನಾನು ರಾಷ್ಟ್ರಪತಿ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ ಅಂತ. ನಾನು ಬಂಗಾಳದಲ್ಲಿ ವಾಸ ಮಾಡೋನು. ದಿಲ್ಲಿ ಯಾವಾಗ ಬರ್ತೀನೋ ಅಲ್ಲಿ ಹಿಂದಿ ಭಾಷೆ ಬಳಸುವಂತ ಪ್ರಯತ್ನ ಮಾಡ್ತೀನಿ ನಾನು. ಆದ್ರೆ ನಾನು ಬಂಗಾಳಿ. ಏನಂದ್ರೆ ನಾವು ಗಂಡ ಹೆಂಡ್ತಿನ ಈ ಥರ ನೋಡ್ತೀವಿ, ಮಹಿಳೆನ ಪತ್ನಿ, ಪುರುಷರನ್ನ ಪತಿ ಈ ಥರ ನೋಡ್ತೀವಿ. ಸರಿ ಅಂದ್ರೆ ಸರಿ. ರಾಷ್ಟ್ರಪತಿ ಅಂದ್ರೆ ಒಂದು ನ್ಯೂಟ್ರಲ್ ಜೆಂಡರ್ ಆಗಿರುತ್ತೆ. ಇಲ್ಲ, ನೀವು ಇದನ್ನ ಇಲ್ಲ, ಹೇಳಿ ಒಂದ್ second. ರಾಷ್ಟ್ರಪತಿ ಹತ್ರ ಕ್ಷಮೆ ಕೇಳಿಸ್ಕೊಳ್ಳಿ, ಕೇಳಿದ್ರೆ ಇದನ್ನ ತಾನೇ ನಮ್ಮ ಅವ್ರ ಹತ್ರ? ಪುಟ್ಟ ಪುಟ್ಟ ಮಕ್ಕಳಿಗೂ ತಿಳ್ಕೊಬೇಕಾಗಿರುವಂತದ್ದು. ಇಲ್ಲ ಇಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ರಾಷ್ಟ್ರಪತಿ ಇಲ್ಲ ಅವರಿಗೆಲ್ಲ ನಾನ್ ಕೇಳ್ತಾ ಇದ್ದೀನಿ. ಮತ್ತೆ- ಮತ್ತೆ ಹೇಳಿದ್ರೆ ನೀವ್ ಹೇಳಿದ್ರಿ ನೀವು ಶ್ರೀಮತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಅವ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ತೀನಿ ಅಂತ. ಅದನ್ನ ಮಾಡಿದ್ರ? ಪತ್ರ ಬರೆದು ಸುಮ್ನೆ ಅಲ್ಲ, ಪತ್ರ ಬರ್ದೆ ಅದು ಕೂಡ ನಿಮ್ಮ ಹತ್ರ ಇಲ್ಲ. ರಜತ್ ಜಗತ್ತಿನ ಮಾಲೀಕ, ಅವ್ರ ಹತ್ರ ಕೂಡ ಏನೂ ಇಲ್ಲ. ಪತ್ರ ನೀವು- ಬರೆದು ಅಷ್ಟೇ ಅಲ್ಲ, ಪತ್ರ ಬರೆದು ಪತ್ರದಲ್ಲಿ ಸಹಿ ಹಾಕಿ ಎಲ್ಲ ಮೀಡಿಯಾದವ್ರಿಗೆ ಕೊಟ್ಬಿಟ್ಟು ನಾನು ಕ್ಷಮೆ ಕೇಳ್ದೆ ಅಷ್ಟೇ. ಇವತ್ತಲ್ಲ, ತುಂಬಾ ದಿನಗಳ ಹಿಂದೆ. ಆದ್ರೆ ಈಗಲೂ ಅದನ್ನೇ ಹಿಡ್ಕೊಂಡಿರ್ತೀರಾ. ಸರಿ, ಆಯ್ತು. ಇದೇ ನಮ್ಮ ದೇಶದ ದೊಡ್ಡ ಎಲ್ಲದಕ್ಕಿಂತ ದುರಂತ ಇದೇ ಆಯ್ತು. ನೋಡಿ. ರಾಷ್ಟ್ರಪತಿ ಪ್ರಧಾನಮಂತ್ರಿ ನಮ್ಮ ದೇಶದವರ ಬಗ್ಗೆ ಮಾತಂತೂ ಆಯ್ತು. ಯುರೋಪಿಯನ್ ಪಾರ್ಲಿಮೆಂಟ್ ಜನರು ಜಮ್ಮು ಅಂಡ್ ಕಾಶ್ಮೀರ್ಗೆ ಹೋಗಿದ್ದಾಗ ಅವ್ರ ಬಗ್ಗೆ ನೀವ್ ಹೇಳಿದ್ರಿ ಇವರು ಬಾಡಿಗೆ ಕತ್ತೆಗಳು ಅಂತ. ಹಾ, ಖಂಡಿತ ಖಂಡಿತ ಖಂಡಿತ. ಒಂದ್ ನಿಮಿಷ. ಯಾಕೆ ಹೇಳಿದೆ ಅಂದ್ರೆ, ಎಲ್ಲಿಗೆ ನಮ್ಮ ಭಾರತದ ದೇಶದ ಜನರಿಗೆ ಹೋಗಕ್ಕಾಗಲ್ವೋ, ಜಮ್ಮು ಕಾಶ್ಮೀರದ ಬಗ್ಗೆ ಇನ್ನೊಂದಷ್ಟು ನೀವು ಮಾಹಿತಿನ ತಿಳ್ಕೋಬೇಕಾಗತ್ತೆ. ಎಲ್ಲಿಗೆ ನಮ್ಮ ದೇಶದ ನಾಯಕರಾಗಲಿ ಸಾಮಾನ್ಯ ಜನರಾಗಲಿ ಯಾರಿಗೂ ಹೋಗೋದಕ್ಕೆ ಅಲ್ಲಿ ಅನುಮತಿ ಕೊಡ್ತಾ ಇರಲಿಲ್ಲ ಆ ಸಮಯದಲ್ಲಿ. ಆರ್ಟಿಕಲ್ 370ನ ರದ್ದು ಮಾಡಿದ ಮೇಲೆ ಆ ಸಮಯದಲ್ಲಿ ಯಾಕೆ ಆಯ್ಕೆ ಮಾಡಿರೋ ಕೆಲವರು ಯುರೋಪಿಯನ್ ಪಾರ್ಲಿಮೆಂಟ್ನ ಪ್ರತಿನಿಧಿಗಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ರು. ಅವರಿಗೆ ಎಲ್ಲೂ ಸುತ್ತಾಡೋದಕ್ಕೆ ಬಿಟ್ಟಿರ್ಲಿಲ್ಲ. ಆ ಜನರಿಗೆ ಯಾರನ್ನೂ ಭೇಟಿ ಮಾಡೋದಕ್ಕೆ ಬಿಟ್ಟಿರ್ಲಿಲ್ಲ. ಇಡೀ ಇಂಟರ್ನೆಟ್ ಬಂದಾಗಿತ್ತು. ಆ ಸಮಯದಲ್ಲಿ ಕೆಲವು ಆರಿಸಿದ ಜನರನ್ನ ಕರ್ಕೊಂಡು ಆ ಆಯ್ಕೆ ಮಾಡಿದ ಜನರನ್ನ ಹೋಟೆಲ್ನಲ್ಲಿ ಇರಿಸಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸೈನಿಕರನ್ನ ನಿಯೋಜನೆ ಮಾಡಿ ನೀವೊಂದು ಚಿತ್ರಣ ಕೊಡೋದಕ್ಕೆ ಬಯಸ್ತಾ ಇದ್ರಲ್ಲ, ಅದು ತಪ್ಪು. ಅದಕ್ಕೆ ನಾನು ಹೇಳಿದ್ದು ಬಾಡಿಗೆ ಕತ್ತೆಗಳು ಅಂತ. ಖಂಡಿತ ಹೇಳ್ದೆ. ಸರ್, ಅದಕ್ಕೆ ಹೇಳಿದ್ದು ಬಂಗಾಳಿ ಅದಕ್ಕೆ ಹೇಳಿದ್ದು ಸಂಸ್ಕೃತಿನಲ್ಲಿ ಇಂಥ ಭಾಷೆ ಬಳಕೆ ಆಗೋದಿಲ್ಲ. ಇಲ್ಲ, ಅದಕ್ಕೆ ಹೇಳಿದ್ದು. ಅದಕ್ಕೆ ನಾನು ಹೇಳಿದ್ನಲ್ಲ ಹಿಂದಿ ಕಲಿತಾ ಇದ್ದೀನಿ ಅಂತ. ಹಿಂದಿ ಕಲಿತಾ ಇದ್ದೀನಿ ಅಂತ ಅದಕ್ಕೆ ಅರೆ, ಹೇಳಿದ್ದು. ನೀವು ಒಳ್ಳೆ ಹಿಂದಿ ಕಲಿಬೇಕಿತ್ತು. ಕತ್ತೆ ಅನ್ನೋದು ಕಲಿಬೇಕಿತ್ತ?
ಹಿಂದಿಲಿ ಇನ್ನೂ ಒಳ್ಳೊಳ್ಳೆ ಶಬ್ದಗಳಿವೆ. ಕಲಿಯುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಿಂದಿ ಭಾಷೆನ ಒಂದೇ ದಿನದಲ್ಲಿ ಕಲಿಯೋಕ್ಕಾಗೋದಿಲ್ಲ. ಹೇಗಂದ್ರೆ ನೀವು ಇಷ್ಟು ಚೆನ್ನಾಗಿ ಹಿಂದಿ ಮಾತಾಡುವಂತವ್ರು, ಆದ್ರೂ ನಿಮ್ಗೆ ನೀರವ್ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗೇ ಗೊತ್ತಿತ್ತು. ಮತ್ತೆ ಯಾಕ್ ತರ್ಕ ಮಾಡಿದ್ರಿ? ನಿಮ್ಗೆ ಇಷ್ಟೊಂದು ದೊಡ್ಡ ಜ್ಞಾನ ಇದೆ ಅಂದ್ರೆ ಹಿಂದಿಲಿ, ಅದ್ರ ಬಗ್ಗೆ ಯಾಕೆ ತಿಳ್ಕೊಳ್ಳಿಲ್ಲ? ನಾನ್ ನಿಮ್ಗೆ ಹೇಳಿದ್ದೆ ನೀರವ್ ಅಂದ್ರೆ ಶಾಂತಿ ಅಂತ. ಇಲ್ಲ, ನೀರವ್ ಅಂದ್ರೆ ಮೌನ ಕೂಡ. ನೀರವ್ ಅಂದ್ರೆ ಮೌನ, ನೀರವ್ ಅನ್ನೋ ಸೈಲೆಂಟ್ ಶಬ್ದ ಆಗಿರ್ಬೇಕು. ನೋಡಿ, ನೀರವ್ನ ಒಂದ್ ವೇಳೆ ಅರ್ಥ ನೀವು- ಸೈಲೆಂಟ್. ಇಲ್ಲ, ನೀರವ್ ಬೈ ಇಂಪ್ಲಿಮೇಷನ್ ಅದು ಕೂಡ ಆಗತ್ತೆ. ನೋಡಿ, ನೀವು ನೀರವ್ನ ಶಬ್ದ, ನೀರವ್ನ ಅರ್ಥ ನೋಡಿದ್ರೆ ಯಾವುದೇ ಶಬ್ದಕ್ಕೆ ಒಂದೇ ಅರ್ಥ ಇರೋದಿಲ್ಲ. ಅದಕ್ಕೆ ಇನ್ನೂ ತುಂಬಾ ಅರ್ಥ ಇರುತ್ತೆ. ಯಾರು ಶಾಂತವಾಗಿದ್ದಾರೋ, ಯಾವ ವ್ಯಕ್ತಿ ಹತ್ರ ಹೇಳೋದಿಕ್ಕೆ ಮಾತುಗಳಿಲ್ವೋ, ಯಾವ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೋ, ಯಾವ ವ್ಯಕ್ತಿ ಮೌನವಾಗಿದ್ದಾರೋ ನಾನು ಸೈಲೆಂಟ್ ಅನ್ನೋ ಅರ್ಥ. ಹೇಳ್ಕೊಂಡೆ. ನಾನು ಅದ್ರಲ್ಲಿ ನಿಮ್ಗೆ ಎಲ್ಲ ತಪ್ಪೇನು? ಹೇಳ್ಕೊಡ್ತೀನಿ, ಹಿಂದಿ, ಉರ್ದು, ನಾನು ಇಂಗ್ಲಿಷ್ ಎಲ್ಲ. ನಿಮ್ಗೆ ಹೇಳ್ಕೊಡ್ತೀನಿ. ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಅಷ್ಟೇ. ನಾನು ಎಷ್ಟು ಕಲ್ತ್ಕೊಂಡಿದ್ದೀನೋ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಇನ್ನೂ ಒಂದ್ ವಿಷಯ ನಿಮ್ಗೆ ನೆನಪು ಮಾಡೋದಕ್ಕೆ ಬಯಸ್ತೀನಿ. ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಮಾತು ಕೇಳಿಸ್ಕೊತಾ ಇದ್ದೆ. ಅವರು ಏನ್ ಹೇಳಿದ್ರು ಅಂದ್ರೆ, ಅವರು ಒಂದ್ ವಿಡಿಯೋ ಹಾಕಿ ತೋರಿಸ್ತಾ ಇದ್ರು. ಅವ್ರು ಹೇಳಿದ್ರು, ಇವ್ರಿಗೆ ಇದು ಅಭ್ಯಾಸ ಆಗಿದೆ ಯಾವ್ದಾದ್ರೂ ವಿಷಯದ ಬಗ್ಗೆ ಹಾಕಿ ಹೇಳೋದು. ಮಣಿಪುರದ ಬಗ್ಗೆ ಅವ್ರು ಹೇಳಿದ್ದಾರೆ ಏನಂದ್ರೆ ಅದು ಗ್ಲೋಬಲ್ ಇಶ್ಯೂ ಆಗಿದೆ ಅಂತ. ಖಂಡಿತ. ಸರಿ, ಗ್ಲೋಬಲ್ ವಿಶ್ಯೂ ಆಗ್ಲಿಲ್ಲ ಅಂದ್ರೆ ಯುರೋಪಿಯನ್ ಪಾರ್ಲಿಮೆಂಟ್ ಅಲ್ಲಿ ಮಣಿಪುರದ ಸಮಸ್ಯೆ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡಿದ್ರು ಹೇಳಿ? ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಅಮೆರಿಕಾದಲ್ಲಿ ಫಸ್ಟ್ ಪೇಜ್ ಬಗ್ಗೆ ಯಾಕೆ ಮಣಿಪುರದ ಬಗ್ಗೆ ಬರುತ್ತೆ? ನೀವೇ ಹೇಳಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯುರೋಪ್ಗೆ ಹೋದಾಗ ಫ್ರಾನ್ಸ್ನಲ್ಲಿ ಒಂದ್ಸಲ ಪ್ರಶಸ್ತಿ ತಗೊಳ್ಳೋದಕ್ಕೆ ಹೋಗಿದ್ರು. ಆಗ ಅವರು ಕೊಟ್ಟಿದ್ರು ತುಂಬಾ ದೊಡ್ಡ ಪ್ರಶಸ್ತಿನ. ಅದೇ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಖುದ್ದಾಗಿ ಯುರೋಪ್ನಲ್ಲೇ ಇದ್ದಾಗ ಅದೇ ಸಮಯದಲ್ಲಿ ಯುರೋಪ್ನ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾಪ ಅಂಗೀಕರಿಸಲಾಯಿತು. ಇದು ಗ್ಲೋಬಲ್ ಇಶ್ಯೂ ಅಲ್ಲದೆ ಇನ್ನೇನ್ ಇಶ್ಯೂ ಹೇಳಿ ನೋಡೋಣ? ಯುನೈಟೆಡ್ ನೇಷನ್ನಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಆಗತ್ತೆ. ನೀವೇ ಹೇಳಿ. ಯುನೈಟೆಡ್ ನೇಷನ್ಸ್ ಯಾವುದು ಪಾರ್ಟಿ ಇದ? ಇಡೀ ಪ್ರಪಂಚದ ಒಂದು ಸಂಘಟನೆ ಹೆಸರು ಯುನೈಟೆಡ್ ನೇಷನ್ಸ್. ನೀವೇ ಹೇಳಿ, ಅಲ್ಲೂ ಈ ವಿಷಯದ ಬಗ್ಗೆ ಚರ್ಚೆ ಆಗತ್ತೆ. ನಾನು ಏನು ಹೇಳಿ? ಇದು ಜಾತಿಗಳ ದಂಗೆ. ಇದು ಜಾತಿ ದಂಗೆ, ಎಥೋನಿಕ್ ಕಾನ್ಫಿಗರೇಷನ್. ಇದನ್ನ ಕಲಿಸೋದಕ್ಕೆ ಇಷ್ಟಪಡಲ್ಲ. ಇದು ದೇಶಕ್ಕೆ ಹಾನಿಕಾರಕ. ಮಣಿಪುರದ ವಿಷಯದಲ್ಲಿ ನಿಮ್ಮ ಸಲಹೆ ಏನು? ನನ್ನ ಸಲಹೆ ಅಂದ್ರೆ ಎಲ್ಲಾ ಪಾರ್ಟಿ ಡೆಲಿಗೇಷನ್, ಕಾಂಗ್ರೆಸ್ ಆಗಿರಬಹುದು, ಬಿಜೆಪಿ ಆಗಿರಬಹುದು, ಡಿಎಂಕೆ ಆಗಿರಬಹುದು, ಯಾವ್ಯಾವ ಪಾರ್ಟಿ ಇದೆಯೋ ಹಿಂದೂಸ್ತಾನದಲ್ಲಿ, ಎಲ್ಲಾ ಪಾರ್ಟಿಯ ಡೆಲಿಗೇಷನ್ ಪ್ರಧಾನಮಂತ್ರಿಗಳ ಮುಂದಾಳತ್ವದಲ್ಲಿ ನಡೀರಿ. ಪೀಸ್ ರ್ಯಾಲಿ ಮಾಡೋಣ ನಾವು ಮಣಿಪುರದಲ್ಲಿ. ಬೇಕಾದ್ರೆ ಹೇಳೋಣ ನಾವು ಮಣಿಪುರದ ವಾಸಿಗಳಿಗೆ, ನೀವು ಹೆದರ್ಕೊಳ್ಳೋಂತ ಅವಶ್ಯಕತೆ ಏನೂ ಇಲ್ಲ. ಇಡೀ ಹಿಂದೂಸ್ತಾನ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದೆ. ನೋಡಿ, ನಾವು ಬಿಜೆಪಿಯವರು, ನೋಡಿ ನಾವು ಕಾಂಗ್ರೆಸ್ನವರು, ಎಲ್ಲರೂ ಒಂದಾಗಿದ್ದೀವಿ ಮಣಿಪುರದ ವಿಷಯಕ್ಕೋಸ್ಕರ, ಮಣಿಪುರದ ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ, ಮಣಿಪುರದ ಸಮಸ್ಯೆನ ಹೊರಗಾಕೋದಕ್ಕೋಸ್ಕರ. ಇದೇ ತಾನೇ ಮಾಡ್ಬೇಕಾಗಿರೋದು ನಾವು. ನಿಮ್ಮ ಈ ಸಲಹೆ ಚೆನ್ನಾಗಿದೆ. ಖಂಡಿತ ಸರಿ ಇದೆ. ಇಷ್ಟೇ ಅಲ್ಲ, ಸದನದ ಒಳಗಡೆ ಬರಹ ರೂಪದಲ್ಲಿ ನಾವು ಕೊಟ್ಟಿದ್ದೀವಿ. ನಮ್ ಮಾತೆ ಕೇಳಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಈ ಬಹುಮತದ ಬಾಹುಬಲಿ ನಡೀತಾ ಇದ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ಬಹುಮತದ ಬಾಹುಬಲಿಯಲ್ಲಿ ಏನ್ ಮಾಡ್ಲಿ ಹೇಳಿ? ನೀವು ಒಂದ್ ನಿಮಿಷ ಇರಿ. ಮಾಡಿದ್ರಿ. ಹೇಳ್ತೀನಿ. ಎಲ್ಲ ತಪ್ಪು ನಮ್ಮದೇ ಆಗಿದೆ. ನಿಮ್ಗಿದು ಗೊತ್ತಿದೆಯಾ? ಸದನದ ಒಳಗಡೆ ನಮ್ಮ ಪಕ್ಷದ ನಾಯಕರನ್ನ, ಜವಾಹರ್ಲಾಲ್ ನೆಹರು ಆಗಿರ್ಲಿ, ಇಂದಿರಾಜಿ ಅವರನ್ನ ಆಗಿರ್ಲಿ, ರಾಜೀವ್ ಅವರಾಗಿರ್ಲಿ, ಹೇಗೆಲ್ಲ ಅವ್ರಿಗೆ ಬೈತಾರೆ ಅಂತ ನೀವೆಲ್ಲರೂ ನೋಡಿದಿರಾ ಅಲ್ವಾ? ಹೇಳಿ, ಯಾವಾಗ್ಲಾದ್ರೂ ಪ್ರಯತ್ನ ಮಾಡಿದಿರಾ ತಿಳ್ಕೊಳ್ಳೋದಕ್ಕೆ? ನಾನ್ ಹೇಳ್ತೀನಿ, ನನ್ನ ಪಕ್ಕದಲ್ಲಿ ಕೂತ್ಕೋತಾ ಇದ್ರು ಸೋನಿಯಾ ಗಾಂಧಿಯವರು. ಪ್ರತಿ ಮಾತಿಗೂ ಇಟಲಿ 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 ಅಂತಿರ್ತಾರೆ. ಯಾಕೆ? ಇಟಲಿಯಲ್ಲಿ ಜನ್ಮ ಪಡೆಯೋದು ಏನು ಅಪರಾಧನ? ನೀವು ಒಂದು ಕಡೆ ಹೇಳ್ತೀರಾ ವಸುದೈವ ಕುಟುಂಬಕಂ ಅಂತ, ಇಡೀ ಪ್ರಪಂಚದವರು ನಮ್ಮ ಕುಟುಂಬದವರು ಅಂತ ಹೇಳ್ತೀರಾ. ನಮ್ಮ ಗೀತೆಯ ಶ್ಲೋಕ ಇದು, ವಸುದೈವ ಕುಟುಂಬಕಂ ಅಂತ. ಇದು ನೀವು ಒಪ್ಪೋದಾದ್ರೆ ಸೋನಿಯಾ ಗಾಂಧಿಯವರಿಗೆ ಯಾಕೆ ನೀವು ಇಟಲಿ ಇಟಲಿ ಅಂತ ಕರಿತೀರಾ? ನಮ್ಮಲ್ಲಿ ಇಲ್ಲಿ ಅಕ್ಕ ತಂಗಿಯರಿದ್ದಾರೆ. ನೀವು ಮದುವೆ ಮಾಡ್ಕೊಂಡು ಹೋಗ್ತೀರಾ, ನಿಮ್ ಗುರ್ತಾಗ ಏನಾಗಿರುತ್ತೆ? ಯಾವ ಮನೆಗೆ ನೀವು ಹೋಗ್ತಿರೋ, ನಿಮ್ಮ ಹಸ್ಬೆಂಡ್ ಯಾರಾಗಿರ್ತಾರೋ ಅವ್ರ ಗುರ್ತೆ ನಿಮ್ಮ ಗುರ್ತಾಗಿರುತ್ತೆ. ಇದೇ ನಮ್ಮ ಶಿಷ್ಟಾಚಾರ. ಇದನ್ನ ಒಪ್ಕೊಳ್ತಾರ ಅವರು? ಪ್ರತಿದಿನ ಸೋನಿಯಾ ಗಾಂಧಿಯವ್ರನ್ನ ಬೈತಾನೇ ಇರ್ತಾರೆ. ನಾನು ಹೇಳಿಬಿಡ್ತೀನಿ ನಿಮ್ಗೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಬ್ರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನಾವಿದನ್ನ ಹೇಳಕ್ಕಾಗತ್ತಾ ಇವರು ದೇಶಕ್ಕೋಸ್ಕರ ಏನೂ ಮಾಡಿಲ್ಲ ಅಂತ? ಇಂದಿರಾ ಗಾಂಧಿ ಬಲಿದಾನ ಮಾಡಿ ಹುತಾತ್ಮರಾದ್ರು. ರಾಜೀವ್ ಅವರು ಕೂಡ ಹುತಾತ್ಮರಾದ್ರು. ಒಂದೇ ಪರಿವಾರದಲ್ಲಿ ಮೂರ್ಮೂರು ಜನ ಪ್ರೈಮ್ ಮಿನಿಸ್ಟರ್ಸ್, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. ಆ ಪರಿವಾರದಲ್ಲಿ ಸೋನಿಯಾ ಗಾಂಧಿಯವರು 2004ರಲ್ಲಿ ಎಲ್ಲರೂ ಹೂ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಆಗ್ತಿದ್ರು. ರಾಹುಲ್ ಗಾಂಧಿಯವ್ರಿಗೆ ಹಾ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಆಗ್ತಿದ್ರು.
ತಗೊಳ್ಳಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೊಟ್ರು. ಎಲ್ಲರಿಗೂ ಇತಿಹಾಸ ಹೇಳ್ತೀನಿ, ಇತಿಹಾಸನೇ ಸಾಕ್ಷಿ. ಆ ಕುಟುಂಬದ ಒಬ್ಬ ಸದಸ್ಯ ರಾಹುಲ್ ಗಾಂಧಿ ಸದಸ್ಯತ್ವ ವಜಾ ಮಾಡಿದ್ದಲ್ದೆ ಒಂದೇ ತಿಂಗಳಲ್ಲಿ ಮನೆಯಿಂದ ಒದ್ದು ಹೊರಗಡೆ ಹಾಕಿದ್ರು. ಈಗ ದಿಲ್ಲಿಗೆ ಈಗ ಹೋಗಿ ನೋಡಿ ನೀವು ದಿಲ್ಲಿನ. ಸಾವಿರಾರು ಬಂಗ್ಲೆಗಳಿವೆ ಮತ್ತಿಲ್ಲಿ. ಬಿಜೆಪಿ ಅನೇಕ ನಾಯಕರುಗಳು ಈಗ್ಲೂ ಅಲ್ಲಿ ಇರ್ತಾರೆ. ಅದರಲ್ಲವ್ರಿಗೆ ಯಾವ ಸದಸ್ಯತ್ವನೂ ಇಲ್ಲ. ರಾಹುಲ್ ಗಾಂಧಿ ಅವ್ರಿಗೆ ಒಂದು ತಿಂಗಳು ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ. ನಾನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಈ ತರದ ಒಂದು ಆಳ್ವಿಕೆ ದೇಶಕ್ಕೆ ಒಳ್ಳೇದ ಕೆಟ್ಟದ ನೀವೇ ಹೇಳಿ. ಈ ಪ್ರತಿಕಾರದ ಆಳ್ವಿಕೆ ನೀವು ನಡೀತಾ ಕೂಡ ಇದೆ ಇಲ್ಲಿ. ಘೋಷಣೆ ಕೂಗ್ತೀರಾ ಮೋದಿ ನಿಮ್ಮ ಗೋರಿ ತೆಗೆಯುತ್ತೆ ಅಂತ. ನೋಡಿ, ತಕ್ಷಣ ನಾನು ಅದಕ್ಕೆ ಕ್ಷಮೆ ಕೇಳ್ಬಿಟ್ಟೆ. ಯಾವತ್ ಹೇಳಿದ್ನೋ ಅವತ್ತೇ ಕೇಳ್ಬಿಟ್ಟೆ. ಆದ್ರೆ ನೀವು ಪೊಲೀಸನ್ನ ಕಳ್ಸೋದಕ್ಕೆ ತಡ ಮಾಡಿಲ್ಲ. ಆ ಪೊಲೀಸರು ಅಸ್ಸಾಮಿಂದ ಬಂದಿದ್ರು. ದಿಲ್ಲಿ ಏರ್ಪೋರ್ಟ್ನಲ್ಲಿ ತಪ್ಪಾಗಿದೆ ಅಂತ ಅಸ್ಸಾಮಿಂದ ಹಿಡ್ಕೊಳ್ಳೋದಕ್ಕೆ ನನ್ನನ್ನು ಬಂದಿದ್ರು. ಆದ್ರೆ ಹೇಳಿದ ಅವತ್ತು ದಿನಾನೇ ನಾನು ಕ್ಷಮೆ ಕೇಳ್ಬಿಟ್ಟೆ. ಇನ್ನೇನು ಬೇಕು ಹೇಳಿ? ನಾವೀಗ ಜನರಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಾ ನೋಡೋಣ. ಸರ್, ಪ್ರಿಯಾಂಕಾ ಗಾಂಧೀಜಿ ಅವ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ಅವರು ಪೂರ್ತಿಯಾಗಿ ರಾಜಕೀಯಕ್ಕೆ ಇಳಿಬೇಕಾ? ಯಾಕಂದ್ರೆ ಅವಾಗವಾಗ ಕಾಣ್ತಾರೆ, ಅವಾಗವಾಗ ಕಾಣಿಸಲ್ಲ. ಇಳಿದಿದ್ದಾರೆ ಅವರು. ನೋಡಿ, ಅವರು ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆ ಆಯ್ತು ಅಲ್ಲಿ ಕೆಲವು ತಿಂಗಳ ಹಿಂದೆ. ಪ್ರಿಯಾಂಕಾ ಅವರು ಬಿರುಗಾಳಿ ತರ ಇಳಿದ್ರು. ಅಲ್ಲಿ ತುಂಬಾನೇ ಕಷ್ಟಪಟ್ರು, ಗೆಲುವನ್ನು ತಂದುಕೊಟ್ರು. ಮತ್ತೆ ನಿಮ್ಮ ಹಾಗೆ ತುಂಬಾ ಜನ ಬಯಸೋರಿದ್ದಾರೆ ಪ್ರಿಯಾಂಕಾ ಅವರು ಇನ್ನೂ ಹೆಚ್ಚಾಗಿ ರಾಜಕೀಯದಲ್ಲಿ ತೊಡಗಲಿ ಅಂತ, ಹಾಗೆ ರಾಜಕೀಯದಲ್ಲಿ ತಮ್ಮ ಸ್ಥಾನವನ್ನು ಹಿಡಿದಿಟ್ಕೊಳ್ಳಿ ಅಂತ. ನಾನು ಖಂಡಿತ ನಿಮ್ಮ ಈ ಮನಸ್ಸಿನ ಇಚ್ಛೆಯನ್ನ ಖಂಡಿತವಾಗಿಯೂ ನಾನು ಪ್ರಿಯಾಂಕಾ ಅವ್ರಿಗೆ ತಲುಪಿಸ್ತೀನಿ. ಖಂಡಿತ ತಲುಪಿಸ್ತೀನಿ.